ಮಹಾಶಿಲ್ಪಿ ಅಣ್ಣಮಾಚಾರ್ಯರೇ, ಶ್ರೀ ವಿರೂಪಾಕ್ಷ ಸ್ವಾಮಿಯ ಕೃಪೆಯಿಂದ ದಿನೇ ದಿನೇ ಅಭಿವೃದ್ಧಿಯಾಗುತ್ತಿರುವ ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರುವ ಪಂಪಾಪುರಿಯು ಈ ರಾಜ್ಯದ ವೈಭವದ ಸಂಕೇತವಾಗಿರಬೇಕೆಂಬುದು ನಮ್ಮ ಮಹದಾಸೆಯ. ಅದಕ್ಕೆ ತಕ್ಕಂತೆ ಈ ನಗರವನ್ನು ನೀವು ರೂಪಿಸಬೇಕು. ಅದು ದೂರದಲ್ಲಿ ಕಾಣುತ್ತಿರುವುದಲ್ಲ ಒಂದು ಗೋಪುರ. ಅದರ ಬಲಪಾರ್ಶ್ವದಲ್ಲಿ ಬೃಹತ್ ಗಜಶಾಲೆಯೊಂದನ್ನು, ಎಡಪಾರ್ಶ್ವದಲ್ಲಿ ಅಶ್ವಶಾಲೆಯೊಂದನ್ನು ನಿರ್ಮಾಣ ಮಾಡಿ. ಮಹಾರಾಜಿ ಸ್ವಾಮಿ, ಏನು? ಅಲ್ಲಿ ನೋಡಿ, ಅರಮನೆಯಿಂದ ಯಾರೋ ಒಬ್ಬ ಸ್ತ್ರೀ ಧಾವಿಸಿ ಬರುವಂತಿದೆ. ಹೌದು, ಯಾರಿರಬಹುದು? ನೀವಿಲ್ಲೇ ಇರಿ, ನಾವು ಬರುತ್ತೇವೆ. ಯಾರಲ್ಲಿ? ನಿಲ್ಲಿ! ವಿರೂಪಾಕ್ಷನ ಆಣೆ, ನಿಲ್ಲಿ! ತಡೆಬೇಡಿ. ರಾಣಿ ನಾಗರಾಂಬಿಕಾ ದೇವಿಯವರು. ದೇವಿ, ನೀವು ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿರುವಿರಾ? ಈ ಕಾರ್ಯಕ್ಕೆ ನಿಮ್ಮನ್ನು ಪ್ರೇರೇಪಿಸಿದ ಕಾರಣವೇನು ದೇವಿ? ಒಕ್ಕ ಮನೆ ಸ್ವರ್ಗವಾಗುವುದರ ಬದಲು ನರಕವಾದರೆ ಆತ್ಮಹತ್ಯೆ ಅಲ್ಲದೆ ಹೆಣ್ಣಿಗೆ ಬೇರೇನೋ ದಾರಿ ಇರುವುದು ಮಹಾಮಂತ್ರಿಗಳೇ. ಆತ್ಮಹತ್ಯೆ ಮಹಾಪಾಪವಲ್ಲವೇ ದೇವಿ? ಅದು ಅಲ್ಲದೆ ಈ ಅರಿಯದ ಕಂದನನ್ನು ಕೊಲ್ಲಲೆತ್ತಿಸುತ್ತಿದ್ದೀರಲ್ಲ, ಈ ಘೋರ ಕೃತ್ಯಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು? ಸವತಿ ಮಾತ್ಸರ್ಯದ ವಿಷ ಜ್ವಾಲೆಯಲ್ಲಿ ಸಿಕ್ಕಿ ದಹಿಸುತ್ತಿದ್ದ ನನಗೆ ಆ ನರಕ ಯಾತನೆಗಿಂತಲೂ ಮರಣವೇ ಲೇಸೆನಿಸಿತಮ್ಮ. ಇಂದು ನಾನು ಅನುಭವಿಸುತ್ತಿರುವ ಅವಮಾನ, ಅತ್ಯಾಚಾರಗಳು ನಾಳೆ ನನ್ನ ಕಂದ ಅನುಭವಿಸುವಂತಾಗಬಾರದೆಂದು ಅವನ ಕಥೆ ಮುಗಿಸುವುದರಲ್ಲಿದ್ದೆಮ್ಮ. ಎಂಥ ಅಚಾತುರ್ಯ ಮಾಡುತ್ತಿದ್ದೀರಿ! ಅಕಸ್ಮಾತ್ ನಾವು ನಿಮ್ಮನ್ನು ತಡೆಯದಿದ್ದಲ್ಲಿ ನಾಳೆ ವಿಜಯನಗರದ ಚಕ್ರೇಶ್ವರನನ್ನು ಚಿಗುರುವ ಮುನ್ನ ಮೊಳಕೆಯಲ್ಲೇ ಚೌಟಿ ಹಾಕುತ್ತಿದ್ದರಲ್ಲ. ಏನು, ನನ್ನ ಕಂದ ಚಕ್ರೇಶ್ವರನಾಗುವನೇ? ಹೌದಮ್ಮ, ಈ ಶಿಶು ಚಕ್ರೇಶ್ವರನಾಗಲು ಸಕಲ ಸುಲಕ್ಷಣಗಳನ್ನು ಹೊಂದಿದೆ. ಹೊರಗೆ ಶತ್ರುಗಳ ಕಾಟ, ಒಳಗೆ ಸ್ವಾರ್ಥಿಗಳ ಕಾಲಕೂಟದಿಂದ ಸಡಿಲವಾಗುತ್ತಿರುವ ಸಾಮ್ರಾಜ್ಯಕ್ಕೆ ಸಮರ್ಥ ಸಾಮ್ರಾಟನೊಬ್ಬನು ಬೇಕೇ ಬೇಕು. ಈ ಕಂದನೆ ಆ ಭವಿಷ್ಯದ ಚಕ್ರವರ್ತಿ ಎಂದು ನಮ್ಮ ಅಂತರಂಗ ನುಡಿಯುತ್ತಿದೆ. ದೇವಿ, ಇವನ ರಕ್ಷಣೆ ಭಾರವನ್ನು ನಮಗೊಪ್ಪಿಸಿ ನಮ್ಮ ಮಕ್ಕಳಾದ ತಿಮ್ಮಣ್ಣ ಗೋವಿಂದರೊಡನೆ ಈ ಮುದ್ದು ಕೃಷ್ಣನ ಪಾಲನೆಯನ್ನು ನಾನು ವಹಿಸಿಕೊಳ್ಳುವೆನು. ನಿಮ್ಮ ಈ ಉಪಕಾರವನ್ನು ನಾನೆಂದಿಗೂ ಮರೆಯಲಾರೆನಮ್ಮ. ದೇವಕಿ ಯಶೋದೆಗೆ ತನ್ನ ತನೆಯನನ್ನು ಒಪ್ಪಿಸಿದಂತೆ ಇವನನ್ನು ನಿಮ್ಮ ಕೈಗೆ ಒಪ್ಪಿಸುತ್ತಿರುವನು. ಕೃಷ್ಣ, ಇಂದಿನಿಂದ ಇವರೇ ನಿನ್ನ ತಾಯಿ ತಂದೆಗಳು. ಇವರ ಆಶ್ರಯದಲ್ಲಿ ಅಭಿವರ್ಧಿಸಿ ಕೀರ್ತಿವಂತನಾಗು ಕಂದ. ಕೃಷ್ಣ, ಕೃಷ್ಣ, ಕೃಷ್ಣ. ಕಮಲಾ, ಹೀಗೆ ಬಾ. ಏನು ಅಂದ್ರೆ? ಅಲ್ವೇ, ಮಗು ನಮ್ಮ ಬಸಕ್ಕೆ ಬಂದು 1 ವರ್ಷವಾಯ್ತು. ಆವತ್ತಿನಿಂದ ದಿನಾ ಇಷ್ಟೊಂದು ಹಾಲು ಹೋಯ್ತಿದ್ದೀಯೇನೋ? ತಪ್ಪು ಬಿಡ್ತು. ದೊರೆ ಮಗುಗೆ ದೃಷ್ಟಿ ಆಗುತ್ತೆ. ಮಹಾರಾಜಾಧಿರಾಜರ ಮನೆ ಮಗುಗೆ ಪುಟ್ಟ ಬಟ್ಲಲ್ಲಿ ಹಾಲಿಟ್ಕೊಂಡು ಸೊಟ್ಟ ಒಳೆಲಲ್ಲಿ ತೊಟ್ಟ ಅಂತ ಹಾಲಾಕಿದ್ರೆ ಸಾಕೆ ಸಾಕೆ ಸಾಕೆ. 1 ಹಂಡೆ ಹಾಲು ಮುಂದಿಟ್ಕೊಂಡು ಅದರಲ್ಲಿ ಸ್ನಾನ ಮಾಡಿ. ಅಲ್ಲ ಅಂದ್ರೆ ನಾಳೆ ಅವನು ದೊಡ್ಡ ಸಾಮ್ರಾಜ್ಯ ಕಟ್ಟಿ ಆಳೋನು. ಚೆನ್ನಾಗಿ ಹಾಲು ಕುಡ್ದು ಗಟ್ಟಿಮುಟ್ಟಿಯಾಗಿ ಜಟ್ಟಿ ಹಾಗಿರ್ಬೇಡ್ವೆ, ಕತ್ತಿ ತಿರುಗಿಸ್ಬೇಡ್ವೆ. ತಿರುಗಿಸ್ಬೇಕು. ನೋಡಿದ್ರ, ಪಂಥದಲ್ಲಿ ನಾನೇ ಗೆದ್ದೆ, ನಮ್ಮ ಕೃಷ್ಣನೇ ಜಯಿಸಿಬಿಟ್ಟ. ಅದು ಸರಿ. ಹೆಂಗಸರೊಂದಿಗೆ ಪಂಥ ಕಟ್ಟಿದ್ರೆ ಗಂಡಸರಿಗೆ ಯಾವಾಗಲೂ ಸೋಲೆಂಬುದು ಶತಸಿದ್ಧ. ಅಲ್ವೇನೋ ಗೋವಿಂದ, ಅಲ್ವೇನೋ ತಿಮ್ಮಣ್ಣ? ಕೃಷ್ಣ, ನೀವೀಗ ವಿಜಯನಗರದ ವೀರಪುತ್ರ. ಇಂದು ನಗರ ಶೋಧನೆ ಸರದಿ ಯಾರದ್ದು? ನಮ್ಮದೇ ಅಪ್ಪಾಜಿ. ಇದೋ ಹೊರಟೆವು. ನೀನು ಯುವರಾಜನೆಂದು ಜನಸಾಮಾನ್ಯರಿಗೆ ಗೊತ್ತಾಗಬಾರದು. ಜಾಗ್ರತೆ. ಹೋಗಿ. ಕೆಳಗೆ ತೆಗೆದುಕೊಡಿ ಒಡೆಯುಗಳನ್ನು. ತೆಗೆದುಕೊಡಲ್ಲ ಒಡವೆಗಳನ್ನು. ಬೇಡ ಬೇಡ. ಹೇಡಿಗಳೇ, ಬಿಡಿ ಅವರನ್ನು. ಬಿಡಿ ನನ್ನ
ನನ್ನನ್ನು ಸ್ತ್ರೀಯರ ಮೇಲೆ ಕೈ ಮಾಡುವ ಸಾಹಸಿಗರೇ, ಧೈರ್ಯವಿದ್ದರೆ ಕತ್ತಿಯನ್ನು ಎದುರಿಸಿ. ಗೌರಾಂಬಿಕೆ, ನಾನು ಬಿಡಿಸ್ಕೊಂಡು ಬಂದ್ಬಿಟ್ಟೆ. ಸತ್ಯ, ಆಪತ್ಕಾಲದಲ್ಲಿ ಬಂದು ಈ ಅಬಲೆಯ ಮಾನ ಪ್ರಾಣಗಳನ್ನು ಕಾಪಾಡಿದಿರಿ. ನಾನು ನಿಮಗೆ ಚಿರಋಣಿ. ಅಬಲೆ? ನಿಮ್ಮನ್ನು ಅಬಲೆ ಎನ್ನುವವರು ಅಲ್ಪಮತಿಗಳು. ಸ್ತ್ರೀ ಆದರೂ ಶಸ್ತ್ರಧಾರಿಯಾಗಿ ಶತ್ರುಗಳನ್ನು ಸದೆಪಡೆಯಲು ಸಿದ್ಧರಾಗಿ ನಿಂತಿರುವ ಸಬಲೆಯಲ್ಲವೇ ನೀವು? ವಿಜಯನಗರ ಸಂಸ್ಥಾನದಲ್ಲಿ ಸ್ತ್ರೀಯರು ಇಂಥ ವೀರರಮಣೀಯರಾಗಿರುವುದು ಹೆಮ್ಮೆ ಪಡಬೇಕಾದ ವಿಷಯ. ಆದರೆ ಅದೇ ಸಂಸ್ಥಾನದಲ್ಲಿ ಇಂಥ ಕಳ್ಳಕಾಕರು ಜನ್ಮ ತಾಳಿರುವುದು ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ಳಬೇಕಾದ ವಿಷಯ. ಯಾವ ಸಾಮ್ರಾಜ್ಯದಲ್ಲಿ ಕಟ್ಟಡಗಳಿಗೆ ಬಾಗಿಲುಗಳ ಅವಶ್ಯಕತೆಯೇ ಇರಲಿಲ್ಲವೋ, ಎಲ್ಲಿ ಅಮೂಲ್ಯವಾದ ವಸ್ತ್ರಾಭರಣಗಳನ್ನು ಚೋರ ಭಯವಿಲ್ಲದೆ ಸುಭದ್ರವಾಗಿ ಬಿಟ್ಟು ಬರಬಹುದಾಗಿತ್ತು, ಅಂಥ ಸಾಮ್ರಾಜ್ಯದಲ್ಲಿ ಹೆಣ್ಣು ರಕ್ಷಣೆ ಇಲ್ಲದೆ ಸುರಕ್ಷಿತವಾಗಿ ಓಡಾಡಲು ಸಾಧ್ಯವಿಲ್ಲವೆಂದರೆ ರಾಜ್ಯ ರಕ್ಷಣೆ ಕಾರ್ಯ ಎಷ್ಟು ಅಜಾಗರೂಕತೆಯಿಂದ ಸಾಗಿದೆ, ಪ್ರಭುಗಳ ಆಳ್ವಿಕೆ ಎಷ್ಟು ದಕ್ಷವಾದದ್ದು ಎಂದು ನೀವೇ ಊಹಿಸಬಹುದು. ಯುವರಾಜ ಕೃಷ್ಣದೇವರಾಯರಿಲ್ಲದಿದ್ದರೆ ಪರಿಸ್ಥಿತಿ ಇನ್ನೂ ವಿಷಮಿಸುತ್ತಿತ್ತು ಎನ್ನುವರು ವಿಷಯ ಬಲ್ಲ ವಿವೇಕಿಗಳು. ಆಳ್ವಿಕೆ ನಿಂದಿಸುವುದು ಆಮೇಲಾಗಲಿ, ಮೊದಲು ನಿಮ್ಮ ಮೈ ಮೇಲಿನ ಒಡವೆಗಳನ್ನು ಕಳಚಿಕೊಡಿ. ಗೌರಾಂಬಿಕೆ, ಬಾಣಲಿಗೆ ಹೆದರಿ ಬೆಂಕಿಗೆ ಬಿದ್ದ ಹಾಗಾಯ್ತು ನಮ್ಮ ಕಥೆ. ಮಾತು ಸಾಕು, ಮೊದಲು ಒಡವೆಗಳನ್ನು ಕಳಚಿಕೊಡಿ. ಬೇಗ ಬೇಗ. ಓಹೋ, ನಿನಗೂ ಬೇರೆ ಹೇಳಬೇಕೇನು? ಕಳಚಿಕೊಡು ನಿನ್ನ ಒಡವೆಗಳನ್ನು, ಬೇಗ ಬೇಗ. ಆಗಲಿ ಸ್ವಾಮಿ. ಓಹೋ, ತಗೊಳ್ಳಿ. ಮಿಕ್ಕ ಒಡವೆಗಳಲ್ಲಿ ಮನೆಯಲ್ಲಿವೆ, ಹೋಗಿ ತಂದು ಬಿಡ್ಲೆ? ಈಗ ಬೇಡ, ನಾಳೆ ಅವುಗಳನ್ನು ಹಾಕಿಕೊಂಡು ಈ ಮಾರ್ಗವಾಗಿಯೇ ಬನ್ನಿ. ಹಾಗೆ ಆಗ್ಲಿ. ದೇವಿ, ಈ ಕಳ್ಳನಿಗಿಂತ ಆ ಕಳ್ಳರೇ ವಾಸಿ. ನೋಡುವುದಕ್ಕೆ ಅವರು ಕಳ್ಳರಂತೆ ಇದ್ದರು. ಈತ ಸಭ್ಯನಾಯಿ ಕಂಡರು ಇಂಥ ಅನ್ಯಾಯ ಮಾಡುತ್ತಿರುವನಲ್ಲ. ಮನೆಯಲ್ಲಿರುವ ಒಡವೆಗಳನ್ನೆಲ್ಲ ಮೈ ಮೇಲೆ ಮೆರವಣಿಗೆ ಮಾಡುತ್ತಾ ಓಡಾಡಿದರೆ ಕಳ್ಳರು ಕಾಡದಿರುತ್ತಾರೇನೋ? ಹೆದರಿ ಬಿಟ್ಟಿರ? ಅಯ್ಯೋ ಪಾಪ, ಅನ್ಯರ ಕಣ್ಣಿಗೆ ಬಿದ್ದು ಆಸೆ ಹುಟ್ಟಿಸದಂತೆ ಇವುಗಳನ್ನು ಭದ್ರವಾಗಿಡಿ, ತೆಗೆದುಕೊಳ್ಳಿ. ಅಷ್ಟೇ ಏನು? ಒಂದು ಕ್ಷಣ ನೀವು ನಿಜವಾದ ಕಳ್ಳರೋ ಎಂದು ಭಯಪಟ್ಟಿದ್ದೆ. ಕಳ್ಳತನ ಮಾಡುವವರು ನಾವಲ್ಲ, ನೀವು. ಅಂದರೆ ಇಂದು ದೇವಾಲಯದಲ್ಲಿ ನೀವು ಮಾಡಿದ ನಯನ ಮನೋಹರವಾದ ನೃತ್ಯ ಪ್ರದರ್ಶನದಿಂದ ನನ್ನ ತನುಮನಗಳನ್ನು ಸೂರೆಗೊಂಡಿದ್ದೀರಿ. ಓ, ನಾಟ್ಯವನ್ನು ನೀವು ನೋಡಿದಿರೇನು? ಹೌದು. ಆ ಭಾವಭಂಗಿ, ಆ ಲಯ ವಿನ್ಯಾಸ, ಆ ಪದ ಚಮತ್ಕಾರ ಎಂಥವರನ್ನೂ ಬೆರಗು ಮಾಡುವಂತಿತ್ತು. ನಾಟ್ಯಾಚಾರ್ಯ ಭರತ ಮುನಿ ಇಂದು ನಿಮ್ಮ ನರ್ತನ ಕಂಡಿದ್ದರೆ ನಾಟ್ಯಕಲೆ ಸಾರ್ಥಕ ಪಡೆಯಿತೆಂದು ಸಂತೋಷ ಪಡುತ್ತಿದ್ದ. ಕಲಾ ಪರಿಪೂರ್ಣತೆಗೆ ಕಲಾವಿದರು ಮಾತ್ರ ಸಾಲದು, ನಿಮ್ಮಂಥ ಕಲಾರಸಿಕರೂ ಬೇಕು. ಇಂದಿನಿಂದ ಈ ಕಲಾದೇವಿಯ ಆರಾಧಕರಲ್ಲಿ ನಾನೂ ಒಬ್ಬನಾಗಿರುವೆ. ನಿಮ್ಮಂಥ ವೀರ ಪುರುಷರ ಮೈತ್ರಿ ದೊರೆತದ್ದು
ನನ್ನ ಪೂರ್ವ ಪುಣ್ಯ ಸೌಭಾಗ್ಯ. ತಮ್ಮ ನಾಮಧೇಯವೇನು ತಿಳಿದುಕೊಳ್ಳಬಹುದೇ? ಹೆಸರು ಹೇಳುವಷ್ಟು ಹಿರಿಯ ವ್ಯಕ್ತಿ ನಾನಲ್ಲ, ನಾನೊಬ್ಬ ಸಾಮಾನ್ಯ ಪ್ರಜೆ. ನನಗಿನ್ನು ಬರಲ್ಲ ಅಪ್ಪಣಿಯೇ? ಒಂದು ಸಾರಿ ಈ ಬಡವಳ ಮನೆಗೆ ಬಂದು ನನ್ನ ಅಲ್ಪ ಆತಿಥ್ಯವನ್ನು ಸ್ವೀಕರಿಸಬಹುದಲ್ಲವೇ? ಇಂದು ಬೇಡ, ಇನ್ನಿಂದಾದ್ರೂ ಬಂದು ನಿಮ್ಮ ಆದರದ ಆತಿಥ್ಯವನ್ನು ಸ್ವೀಕರಿಸುತ್ತೇನೆ. ಮನೆಯವರೆಗಲ್ಲದಿದ್ದರೂ ಬೀದಿಯವರೆಗಾದರೂ ಬರಬಹುದಲ್ಲವೇ? ನಡೆಯಿರಿ. ಶ್ರೀ 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 ವೀರ ನರಸಿಂಹ ಭೂಪಾಲರು ತಮ್ಮ ಕುಮಾರ ಈಶ್ವರರಾಯರೊಡನೆ ಸಭೆಗೆ ಆಗಮಿಸುತ್ತಿದ್ದಾರೆ. ಸಾವಧಾನ. ಯುವರಾಜರಾದ ಶ್ರೀ ಅಚ್ಯುತರಾಯರು, ಶ್ರೀರಂಗರಾಯರು ಆಗಮಿಸುತ್ತಿದ್ದಾರೆ. ಯುವರಾಜ ಶ್ರೀ ಕೃಷ್ಣದೇವರಾಯರು ಆಗಮಿಸುತ್ತಿದ್ದಾರೆ. ಯುವರಾಜರಿಗೆ ಏನು? ಇವರೇ ನಿನ್ನೆ ನಮ್ಮ ಮಾನ ಪ್ರಾಣಗಳನ್ನು ಕಾಪಾಡಿದ ಮಹಾವೀರ. ಇವರು ಯುವರಾಜರೇ. ದೇವಿ, ನಿಮ್ಮ ಪ್ರಥಮ ದರ್ಶನದಲ್ಲೇ ನೀವು ಅವರನ್ನು ಪ್ರೇಮಿಸಿದರು. ಒಳ್ಳೆಯವರನ್ನೇ ಪ್ರೇಮಿಸಿದಿರಿ. ಇಂದಿನ ಯುವರಾಜ, ನಾಳೆ ಮಹಾರಾಜ. ಒಂದು ವೇಳೆ ನಿಮ್ಮ ಆಸೆ ಕೈಗೂಡಿದರೆ ನೀವು ಮಹಾರಾಣಿಯೇ ಆಗುವಿರಿ. ಸುಮ್ಮನಿರಿ, ಬಾಯಿಗೆ ಬಂದಂತೆ ನುಡಿಯಬೇಕು. ಯಾರಾದರೂ ಕೇಳಿಸಿಕೊಂಡಾಗ ಕೇಳಿದ ಪ್ರಭು, ಸ್ವಯಂ ಮಹಾರಾಜರೇ ಬಂದು ಕುಳಿತಿದ್ದಾಗ ಬಾಯಿಗೆ ಬೀಗ ಮುದ್ರೆಯನ್ನು ಧರಿಸಿ ಕುಳಿತಿದ್ದ ಈ ಜನರು ಅಮ್ಮಾಜಿ ಬಂದ ಕೂಡಲೇ ಹೇಗೆ ಜಯಘೋಷ ಮಾಡುತ್ತಿರುವರು? ಮಾಡಲಿ, ಅದಕ್ಕೇನು? ತಮ್ಮಾಜಿಯು ಅಷ್ಟೇ ಪ್ರಭು. ತಾನು ಯುವರಾಜನಾದರೂ ತಾನೇ ಮಹಾರಾಜರು ಎನ್ನುವಂತೆ ನಡೆದುಕೊಳ್ಳುತ್ತಿದ್ದಾನೆ. ನಡೆದುಕೊಳ್ಳಲಿ, ಅಮ್ಮಾಜಿ ತಾನೇ. ಈಗ ಬಿಜಾಪುರದ ಜಗಜ್ಜಟ್ಟಿ ರಣಕೇಸರಿಗೂ ವಿಜಯನಗರ ಸಾಮ್ರಾಜ್ಯದ ಪೋತಣ್ಣ ಜಟ್ಟಿಗೂ ಮಲ್ಲ ಸ್ಪರ್ಧೆ. ಕೃಷ್ಣದೇವರಾಯನ ವಿಷಯದಲ್ಲಿ ತಾವು ಉದಾಸೀನರಾಗಿರುವುದು ಒಳ್ಳೆಯದಲ್ಲ. ಅವನ ವಿಷ ತುಂಬಿದ ಹಾವು ಹಾಲೆರವ ಕೈಯನ್ನೇ ಕಚ್ಚುವನು. ಕಚ್ಚಲಿ ಕಚ್ಚಲಿ. ಒಂದು ವೇಳೆ ನಿಮ್ಮನ್ನೇ ಕಚ್ಚಿದರೆ? ಈಗ ಏನೇನೋ ಮಾತಾಡಿ ನಮ್ಮ ತಲೆ ಕೆಡಿಸಬೇಡ. ನಾವು ಈಗ ಮಲ್ಲ ಸ್ಪರ್ಧೆ ನೋಡ್ತಿದ್ದೇವೆ. ಈ ಸಾಮ್ರಾಜ್ಯ ಪರ 5-6 ಮಲ್ಲರು ಬಂದು ನನ್ನ ಮುಂದೆ ಒಂದು ಕ್ಷಣ ಮಾತ್ರ ನಿಲ್ಲದೆ ಬಿದ್ದು ಹೋದರು. ಯಾವನಾದರೂ ಸರಿಯೇ ನನ್ನೊಡನೆ ಸೆಣಿಸಲಿ. ಆಗದೆ ಹೋದರೆ ಸೋತವೆಂದು ಒಪ್ಪಿಕೊಳ್ಳಿ. ನಾಲಿಗೆಯನ್ನು ಬೀಹಿಡಿದು ಮಾತನಾಡು. ಮತ್ತೊಮ್ಮೆ ಇಂಥ ಮದಿಸಿದ ಮಾತನಾಡಿದರೆ ನಿನ್ನನ್ನು ಇಬ್ಬಾಗವಾಗಿ ಸೇರಿ ನಮ್ಮ ನಗರದ ಹೆಬ್ಬಾಗಿಲಿಗೆ ತೋರಣ ಕಟ್ಟಬಲ್ಲ ಭೂಲೈಕ ಮಲ್ಲರು ನಮ್ಮಲ್ಲಿದ್ದಾರೆ. ಸಾವಧಾನ ವೀರ, ಸ್ವಲ್ಪ ಸಾವಧಾನ. ಈಗ ಸ್ವಯಂ ನಾವೇ ನಿನಗೆ ಎದುರಾಗುತ್ತೇವೆ. ನೋಡಿದ್ರ ದೇವಿ, ನಿಮ್ಮ ಯುವರಾಜರು ಆ ಜಟ್ಟಿಯೊಡನೆ ಕಾಳಗ ಮಾಡುವರಂತೆ. ಅವರು ಖಂಡಿತವಾಗಿಯೂ ಜಯಿಸುವರು. ಸ್ವಾಮಿ ವಿರೂಪಾಕ್ಷ, ಈ ಸ್ಪರ್ಧೆಯಲ್ಲಿ ಅವರು ಗೆದ್ದರೆ ನಿನಗೆ 100 ಇಡಿಗಾಯಿಗಳನ್ನು ಹೊಡೆಸುವೆನು. ಇಂದು ಕೃಷ್ಣನ ಕತೆ ಮುಗಿದಂತೆಯೇ ಆ ಜಟ್ಟಿ ಇವನನ್ನು ಮುಗಿಸಿಯೇ ಬಿಡುವುದು. ತಮಗಿದ್ದ ತಲೆನೋವು ತಪ್ಪಿ ಹೋಗುವುದು. ಹೌದೌದು. ಶ್ರೀ ಕೃಷ್ಣದೇವರಾಯರಿಗೆ, ಶ್ರೀ ಕೃಷ್ಣದೇವರಾಯರಿಗೆ, ಶ್ರೀ ಕೃಷ್ಣದೇವರಾಯರಿಗೆ.
ಅರಿಕೆ ವ್ಯರ್ಥವಾಗಲಿಲ್ಲ. ನನ್ನ ರಾಜರೇ ಗೆದ್ದು ಬಿಟ್ಟರು. ದೇವಿ, ಅವರು ರಾಜರಲ್ಲ, ಯುವರಾಜರು. ಆದರೇನು, ಅವರೇ ನನ್ನ ಒಲವಿನ ರಾಜ. ನರ್ತಕಿಯಾದ ನಾನು ಯುವರಾಜರಾದ ಅವರ ಕೈಯನ್ನು ಹಿಡಿಯುವುದು ಕನಸಾದರು. ಅವರೇ ಎಂದೆಂದೂ ನನ್ನ ಆರಾಧ್ಯ ದೈವ. ಜೈ ಕಾಳಿಕಾ ಮಾತಾ, ಜೈ ವೀರಭದ್ರ, ಜೈ ಮಹಾರುದ್ರ, ವೀರಾಂಜನೇಯ, ನರಸಿಂಹ. ಸ್ತಬ್ಧರಾಗಿ ನಿಂತಿರೇಕೆ ಯುವರಾಜ? ಆ ಅರಿಕೇಸರಿಯನ್ನು ಜಯಿಸಿದ ಹಾಗಲ್ಲ, ಈ ವೀರಕೇಸರಿಯನ್ನು ಕೆಳಕಬಲ್ಲಿನ. ಈ ಕೇಸರಿಯನ್ನು ಚೆನ್ನಾಗಿ ಅರೆದು ಪಾಯಸದಲ್ಲಿ ಹಾಕಿ ಘಟಘಟನೆ ಕುಡಿದು ಬಿಡುತ್ತೇವೆ. ಅರೆದು ಕುಡಿಯುವಷ್ಟು ಸುಲಭನಲ್ಲವೀ ಮಲ್ಲ, ರಣಮಲ್ಲ, ಜಗಮಲ್ಲ, ತಿಳಿರೈ ಇದೆಲ್ಲ. ಕಾಲು ಹಿಡಿದಿದ್ದೇನೆ, ಬಿಟ್ಟು ಬಿಡಿ. ಕಾಲು ಹಿಡಿದಿದ್ದೇನೆ, ಬಿಟ್ಟು ಬಿಡಿ. ಯಾರು ನೀನು? ನಾನೊಬ್ಬ ಬಡವ. ಊರು? ದಲಾಲು. ಹೆಸರು? ರಾಮಕೃಷ್ಣ. ವೃತ್ತಿ? ಕವಿ. ಕವಿ? ಕವಿಯಾಗಿ ಕಣಕ್ಕಿಳಿಯಲು ಕಾರಣ? ಇನ್ನೇನು ಮಾಡಲಿ, ಆ ಸ್ಥಾನದ ಆಶ್ರಯ ಸಿಕ್ಕೀತೆಂದು ಆಸೆಯಿಂದ ಬಂದೆ. ಪ್ರಭುಗಳ ಮುಖದರ್ಶನ ಆಗಲಿಲ್ಲ. ಈ ರೀತಿ ಆಟ ಹುಡಿದರೆ ಆಶ್ರಯ ಸಿಕ್ಕೀತೆಂದು ಓಡೋಡಿ ಬಂದೆ. ಭಲೆ ಭಲೆ ಭಲೆ, ನಿನ್ನ ಹಾಸ್ಯ ಪ್ರವೃತ್ತಿ ನಮಗೆ ಬಹುಮೆಚ್ಚುಗೆ ಆಗಿದೆ. ಇಂದಿನಿಂದ ನೀನು ನಮ್ಮ ಮಿತ್ರ ವರ್ಗಕ್ಕೆ ಸೇರಿರುವೆ. ಬಾ, ನಿನಗೆ ಪ್ರಭುಗಳ ದರ್ಶನ ಮಾಡಿಸುತ್ತೇವೆ.